ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಎಜು ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಗೈಸ್, ಈ ವಿಡಿಯೋದಲ್ಲಿ ನಾನು 2024 ಮೇ 5 ಭಾನುವಾರದಂದು ನಡೆದಂತಹ ನೀಟ್ ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೀನಿ. ಗೈಸ್, ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ವರ್ಷ ನೀಟ್ ಎಕ್ಸಾಮ್ಗೆ ಕರ್ನಾಟಕದ ಕಡೆಯಿಂದ ಸುಮಾರು 150,000 ಸ್ಟೂಡೆಂಟ್ಸ್ಗಳು ಈ ಪರೀಕ್ಷೆನ ಬರೆದಿದ್ದಾರೆ ಅಂತಾನೆ ಹೇಳ್ಬೋದು. ಈ ವರ್ಷ ಯಾರ್ಯಾರು ನೀಟ್ ಎಕ್ಸಾಮ್ ತಗೊಂಡಿದಾರೋ ಅವ್ರು ಎಲ್ರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಪ್ಪಾ ಅದು ಗುಡ್ ನ್ಯೂಸ್ ಅಂದ್ರೆ, ಈ ವರ್ಷ ಅಂದ್ರೆ 2024-2025 ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದಿಂದ 1000 ಮೆಡಿಕಲ್ ಸೀಟ್ ಆಡ್ ಅಪ್ ಮಾಡ್ತಾ ಇದ್ದಾರೆ. ಈ 1,000 ಸರ್ಕಾರಿ ಮೆಡಿಕಲ್ ಸೀಟ್ಗಳಲ್ಲಿ ಕೆಲವೊಂದು ಹೊಸ ಕಾಲೇಜ್ಗಳು ಕೂಡ ಪ್ರಾರಂಭ ಹೋಗುತ್ತೆ. ಅದರ ಜೊತೆಗೆ ಇನ್ನು ಕೆಲವು ಈಗಾಗಲೇ ಇರುವಂತ ಕಾಲೇಜ್ಗಳಲ್ಲೇ ಎಕ್ಸ್ಟ್ರಾ ಸೀಟ್ ಆಡ್ ಅಪ್ ಮಾಡ್ತಾ ಹೋಗ್ತಾರೆ. ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳು ಯಾವ್ದಪ್ಪ ಅಂದ್ರೆ, 2 ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬೆಂಗಳೂರಿನಲ್ಲಿ ಹಾಗೂ ರಾಮನಗರದಲ್ಲಿ ಒಂದು, ನಂತರ ಕನಕಪುರದಲ್ಲಿ ಒಂದು ಹಾಗೂ ಬಾಗಲಕೋಟೆಯಲ್ಲಿ ತಲಾ 1 ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಪ್ರಾರಂಭವಾಗುತ್ತದೆ. ಅದರ ಜೊತೆಗೆ ಈಗಾಗಲೇ ಇರುವಂತಹ ಮೆಡಿಕಲ್ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳನ್ನು ಆಡ್ ಅಪ್ ಮಾಡ್ತಾ ಹೋಗ್ತಾರೆ. ಯಾವ್ದಪ್ಪ ಅಂದ್ರೆ, ಅಂತಹ ಕಾಲೇಜುಗಳು ಯಾವ್ದಪ್ಪ ಅಂದ್ರೆ, ಮೈಸೂರಿನ ಸರ್ಕಾರಿ ವೈದ್ಯಕೀಯ ಕಾಲೇಜು, ಕೋಲಾರದ ದೇವರಾಜ್ ಕಾಲೇಜು, ಬೆಂಗಳೂರಿನ ಕಿಮ್ಸ್ ಕಾಲೇಜು, MVJ ಕಾಲೇಜು, ಆಕ್ಸ್ಫರ್ಡ್ ಕಾಲೇಜು, ಮಂಗಳೂರಿನ AJ ಇನ್ಸ್ಟಿಟ್ಯೂಟ್ ಕಾಲೇಜು, ಶ್ರೀನಿವಾಸ ಹಾಗೂ ಕಂಚೂರು ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳನ್ನು ಆಡ್ ಅಪ್ ಮಾಡ್ತಾ ಹೋಗ್ತಾರೆ. ಸೊ ಒಟ್ಟಿನಲ್ಲಿ ಹೊಸ ಕಾಲೇಜುಗಳು ಹಾಗೂ ಈಗಾಗಲೇ ಇರುವಂತಹ ಕಾಲೇಜುಗಳಲ್ಲಿ ಎಕ್ಸ್ಟ್ರಾ ಮೆಡಿಕಲ್ ಸೀಟ್ಗಳನ್ನು ಆಡ್ ಅಪ್ ಮಾಡ್ತಾ ಹೋದ್ರೆ ಸುಮಾರು 1,000 ಸರ್ಕಾರಿ ಮೆಡಿಕಲ್ ಸೀಟ್ಗಳನ್ನು ನಾವು ನೋಡಬಹುದು. ಆದರೆ ಒಂದು ನಾವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಏನಪ್ಪಾ ಅಂದ್ರೆ, ಈ ವರ್ಷ ಈ 1,000 ಗೌರ್ಮೆಂಟ್ ಸೀಟ್ಗಳು ಪ್ರಾರಂಭ ಹೋಗಬೇಕು ಅಂದ್ರೆ NMC ಇಂದ ಅಪ್ರೂವ್ ಬರಲೇಬೇಕು. ಅಂದ್ರೆ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಇಂದ ಅಪ್ರೂವ್ ಸಿಕ್ಕಿದ್ರೆ ಈ ವರ್ಷ 1,000 ಗೌರ್ಮೆಂಟ್ ಮೆಡಿಕಲ್ ಸೀಟ್ಗಳನ್ನು ಪ್ರಾರಂಭ ಮಾಡಬಹುದು. ಸೊ ಗೈಸ್, ಇದಿಷ್ಟು ಈ ವಿಡಿಯೋ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.